ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು THR ಡಿಸ್ಟ್ರಿಬ್ಯೂಷನ್ ಮಾಡೋ ಸಮಯದಲ್ಲಿ ಮೊದಲನೇ ಸ್ಟೆಪ್ ನಾವು ಫೋಟೋ ಕ್ಯಾಪ್ಚರ್ನ ಸಕ್ಸಸ್ಫುಲಿ ಆಗಿ ಮಾಡ್ತಾ ಇದ್ದೀವಿ. ಆದರೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ಈ KYC ಮಾಡಬೇಕಾದ್ರೆ ನಮಗೆ ಹಲವಾರು ತಾಂತ್ರಿಕ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅಂದರೆ OTP ನಾವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೂ ಎರರ್ಸ್ ಅಂತ ಬರ್ತಾ ಇದ್ದಾವೆ. ಹಾಗೆ ಕೆಲವೊಮ್ಮೆ ಈ KYC ಮಾಡೋ ಟೈಮಲ್ಲಿ ನಾವು ಆಧಾರ್ ನಂಬರ್ ಎಂಟ್ರಿ ಮಾಡಿ OTP ಎಂಟ್ರಿ ಮಾಡಿದ ಕೂಡಲೇ ವೈಟ್ ಸ್ಕ್ರೀನ್ ಬಂದು ಸ್ಟ್ರಕ್ ಆಗ್ತಾ ಇದೆ. ಅಂದರೆ ಅದು ಮುಂದಕ್ಕೂ ಹೋಗ್ತಲ್ಲ, ಹಿಂದಕ್ಕೂ ಹೋಗ್ತಲ್ಲ. ಇಂತಹ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಈ KYC ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ಹಾಗೆ THR ಡಿಸ್ಟ್ರಿಬ್ಯೂಷನ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾವು ಫೋಟೋ ಕ್ಯಾಪ್ಚರಿಂಗ್ ಮಾಡಾದ್ಮೇಲೆ ಈ KYC ಮಾಡಬೇಕು. ಒಂದು ವೇಳೆ ಈ KYC ಮಾಡೋಕ್ಕಾಗದೇ ಇರೋಂಥ ಸಮಯದಲ್ಲಿ THR ಡಿಸ್ಟ್ರಿಬ್ಯೂಷನ್ ಅಂತ ನಾವು ಮಾಡಲೇಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಈ KYC ಸ್ಕಿಪ್ ಮಾಡಿ THR ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ. ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಅದರಲ್ಲಿ ಡೈಲಿ ಟ್ರ್ಯಾಕಿಂಗ್ನ ಕ್ಲಿಕ್ ಮಾಡಿ. ಡೈಲಿ ಟ್ರ್ಯಾಕಿಂಗ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ THR SCM ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು THR SCM ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. THR SCM ನೀವು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ನಿಮಗೆ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರು, ಹಾಗೆ 6 months to 3 years ಮಕ್ಕಳು ಶೋ ಆಗುತ್ತೆ. ನಾನಿಲ್ಲಿ 6 months to 3 years ಮಗುವಿನ ಒಂದು ಉದಾಹರಣೆಯಾಗಿ ತಗೋತಾ ಇದ್ದೀನಿ. ಹಾಗಾಗಿ 6 months to 3 years ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ 6 ರಿಂದ 3 ವರ್ಷದ ಮಕ್ಕಳ ಲಿಸ್ಟ್ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಾನಿಲ್ಲಿ ಭರತ್ ಅಂತ ಒಂದು ಮಗುನ ನಾನು ಉದಾಹರಣೆಯಾಗಿ ತಗೋತೀನಿ. ಆ ಭರತ್ ಅನ್ನ ಮಗುವಿಗೆ ಫೋಟೋ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದಾರೆ, ಆದರೆ ಈ KYC ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ THR ಕೂಡ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಮಗುವಿಗೆ ನಾವು ಈ KYC ಮಾಡಕ್ ಹೋದಾಗ ಯಾವ ರೀತಿ ಈ KYC ಎರರ್ ಬರುತ್ತೆ ಅನ್ನೋದು ನೋಡಿಕೊಂಡು ಯಾವ ರೀತಿ ಸ್ಕಿಪ್ ಮಾಡಿ THR ಡಿಸ್ಟ್ರಿಬ್ಯೂಷನ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಆ ಮಗು ಮುಂದೆ THR ಅಂತ ಬ್ಲೂ ಕಲರ್ ಕಾಣ್ತಿಲ್ಲ, ಅದನ್ನು ನೀವು ಟಿಕ್ ಮಾಡಿ. ಟಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಮಗುವಿನ ಫೋಟೋ ಆಲ್ರೆಡಿ ತೆಗೆದಿದ್ದಾರೆ, ಆದರೆ ಈ KYC ಮಾತ್ರ ಪೆಂಡಿಂಗ್ ಇದೆ. ಅಲ್ಲಿ ಕೇಳ್ತಾ ಇದೆ ನೋಡಿ, ಬೆನಿಫಿಷರಿ ಪೇರೆಂಟ್ ಗಾರ್ಡಿಯನ್ ಈ KYC ಪೆಂಡಿಂಗ್ ಅಂತ ಕೇಳ್ತಿದೆ. ಅಂದರೆ ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಬ್ಲೂ ಕಲರಲ್ಲಿ ನಿಮಗೆ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಆ ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿ. ಪ್ರೊಸೀಡ್ನ ಕ್ಲಿಕ್ ಮಾಡಿದ ಕೂಡ ನಿಮಗೆ ಮತ್ತೆ ಒಂದು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಪೇಜ್ ಕೇಳುತ್ತೆ. ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಬ್ಲೂ ಕಲರ್ ಕಾಣ್ತಿಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಫಲಾನುಭವಿಯ ಆಧಾರ್ ಸಂಖ್ಯೆನ ನಿಮಗೆ ಕೇಳುತ್ತೆ. ಅಲ್ಲಿ ನಿಮಗೆ ಆ ಬಾಕ್ಸಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಫಲಾನುಭವಿದು. ಒಂದ್ಸತಿ ನೀವು ಫಲಾನುಭವಿದ ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ರೆಡ್ ಕಲರಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆಯಲ್ಲ, ಆ ಕ್ಯಾಪ್ಚಾ ನೀವು ತಪ್ಪಿಲ್ಲದೆ ಎಂಟ್ರಿ ಮಾಡಬೇಕು. ಆ ಖಾಲಿ ಬಾಕ್ಸಲ್ಲಿ ನೀವು ಆ ರೆಡ್ ಕಲರಲ್ಲಿ ಯಾವ ರೀತಿ ಅಕ್ಷರಗಳಿದೆಯೋ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ನಿಮಗೆ ಅಲ್ಲಿ ಗ್ರೀನ್ ಕಲರಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ OTP ಆಪ್ಷನ್ ಬರುತ್ತೆ. ಅಂದರೆ ಆ ಮೊಬೈಲ್ಗೆ OTP ಹೋಗಿರುತ್ತಲ್ಲ, ಆ OTP ನೀವು ಆ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹೋಗಿರ್ತಕ್ಕಂತಹ OTP ನೀವು ಆ ಬಾಕ್ಸ್ನಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಳಗಡೆ ಗ್ರೀನ್ ಕಲರಲ್ಲಿ ಕಂಟಿನ್ಯೂ ಕಾಣ್ತಿಲ್ಲ, ಅದನ್ನು ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಿದ ಕೂಡಲೇ ಒಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗಬೇಕು. ಆದರೆ ಇಲ್ಲಿ ನೀವು ಕರೆಕ್ಟಾಗಿ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತಲ್ಲ, ಅದನ್ನು ಎಂಟ್ರಿ ಮಾಡಿದ್ರು ಕೂಡ ನಿಮಗೆ ಎರರ್ ಬರ್ತಾ ಇದೆ ನೋಡಿ. ಅಲ್ಲಿ ರೆಡ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಆ ಥರ ಎರರ್ ಬರುತ್ತೆ ನಿಮಗೆ. ಒಂದು ವೇಳೆ ನಿಮಗೆ ಈ ಥರ ಎರರ್ ಮೆಸೇಜ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಥರ ನೀವು ಪದೇ ಪದೇ ನಿಮಗೆ ಈ ಥರ ಎರರ್ ಬರ್ತಿದ್ರೆ ಮಾತ್ರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ರಿಟರ್ನ್ ಟು ಪೋರ್ಷನ್ ಟ್ರ್ಯಾಕರ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಮೇಲ್ಗಡೆ ನಿಮಗೆ ರಿಟರ್ನ್ ಟು ಪೋರ್ಷನ್ ಟ್ರ್ಯಾಕರ್ ಎಸ್ ಆರ್ ನೋ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ನೀವು ಎಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಪುನಃ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೆನಿಫಿಷಿಯರ್ ಲಿಸ್ಟ್ ಮತ್ತೆ ವಾಪಸ್ಸು ಅದೇ ಪೇಜ್ ಬಂದು ನಿಮಗೆ ಶೋ ಆಗುತ್ತೆ. ಆಗ ನೀವು ಯಾವ ಬೆನಿಫಿಷಿಯರ್ಗೆ ನೀವು THR ಕೊಡಬೇಕು ಅನ್ಕೊಂಡಿರ್ತೀರಲ್ಲ, ಅದೇ ಬೆನಿಫಿಷಿಯರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಬೆನಿಫಿಷಿಯರಿ ಮುಂದೆ THR ಅಂತ ಬ್ಲೂ ಕಲರ್ ಕಾಣ್ತೀಯಲ್ಲ, ಅದನ್ನ ಮತ್ತೆ ನೀವು ಕ್ಲಿಕ್ ಮಾಡಬೇಕು. THR ನೀವು ಕ್ಲಿಕ್ ಮಾಡಿದ ಕೂಡಲೇ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಅಂದ್ರೆ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ನೀವು ಈ KYC ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆದ್ರೆ ನೀವು ಈ KYC ನೀವು ಆಲ್ರೆಡಿ ನೀವು ಪ್ರೊಸೀಡ್ ಕೊಟ್ಟಿದ್ರಿ ಅಲ್ವಾ, ಈ KYC ಅಲ್ಲಿ ಏನಾಗ್ತಾ ಇತ್ತು, ನಿಮಗೆ ಕರೆಕ್ಟಾಗಿ OTP ಎಂಟ್ರಿ ಮಾಡಿದ್ರು ಅದು ತಗೋತಾ ಇರಲಿಲ್ಲ. ಹಾಗಾಗಿ ನೀವು ಪುನಃ ಈ KYC ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಈ KYC ಸ್ಕಿಪ್ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು, ನೀವು ಆ ಬ್ಲೂ ಬಟನ್ ಪಕ್ಕ ನಿಮಗೆ ಸ್ಕಿಪ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಸ್ಕಿಪ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ಕೂಡಲೇ THR ಡಿಸ್ಟ್ರಿಬ್ಯೂಷನ್ ಪೇಜ್ ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ THR ಡಿಸ್ಟ್ರಿಬ್ಯೂಷನ್ ಇವಾಗ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ 7 days, 15 days, 25 days ಕಾಣ್ತಾ ಇದೆಯಲ್ಲ, ನೀವು 25 days ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೀವು ನಂಬರ್ ಆಫ್ ಪಾಕೆಟ್ ಜಾಗದಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ನಿಮ್ಗೆ ಅದು ವೆರಿಫಿಕೇಶನ್ ಮೆಥಡ್ ಕೇಳುತ್ತೆ. ಆ ವೆರಿಫಿಕೇಶನ್ ಮೆಥಡ್ ಅಲ್ಲಿ ನಿಮಗೆ 2 ಟೈಪ್ಸ್ ಆಫ್ ವೆರಿಫಿಕೇಶನ್ ಮೆಥಡ್ ಕೇಳುತ್ತೆ. ಒಂದು ಫೇಸ್ ಅಥೆಂಟಿಕೇಶನ್, ಇನ್ನೊಂದು ವಿತೌಟ್ ಫೇಸ್ ಅಥೆಂಟಿಕೇಶನ್ ಅಂತ 2 ಆಪ್ಷನ್ ಸಿಗುತ್ತೆ ನಿಮಗೆ. ಮೊದಲನೇ ಸತಿ ನೀವೇನಾರ ಫೋಟೋ ಹೊಡೆದಿದ್ರೆ ನೀವು ವಿತೌಟ್ ಫೇಸ್ ಅಥೆಂಟಿಕೇಶನ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಹಿಂದಿನ ತಿಂಗಳು ಏನಾರ ಫೋಟೋ ಹೊಡೆದಿದ್ರೆ ನೀವು ಫೇಸ್ ಅಥೆಂಟಿಕೇಶನ್ ಕ್ಲಿಕ್ ಮಾಡ್ಬಿಟ್ಟು ಪುನಃ ಫೋಟೋ ಹೊಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಭರತ್ ಅನ್ನೋ ಮಗು ನಾವು ಮೊದಲನೇ ಸತಿ ಫೋಟೋ ಹೊಡೆದಿರೋದ್ರಿಂದ ವಿತೌಟ್ ಫೇಸ್ ಅಥೆಂಟಿಕೇಶನ್ ನಾವು ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಪ್ರೊಸೀಡ್ ವಿತೌಟ್ ಫೇಸ್ ಅಥೆಂಟಿಕೇಶನ್ ನಾನು ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ವಿತೌಟ್ ಫೇಸ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನೀವು ಯಾವ ಫಲಾನುಭವಿಗೆ THR ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀರಾ ಆ ಫಲಾನುಭವಿಯ THR ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿ ಈ ತರ ಮೆಸೇಜ್ ಓಪನ್ ಆಗುತ್ತೆ. ಒಂದ್ಸಲ THR ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲಿ ಆದಾಗ ಆ ಬೆನಿಫಿಷಿಯರಿ ಮುಂದೆ ನಿಮ್ಗೆ ಮುಂಚೆ ಏನಾಗ್ತಿತ್ತು, THR ಅನ್ನೋದು ಬ್ಲೂ ಕಲರ್ ಕಾಣ್ತಿತ್ತಲ್ವಾ. ಈಗ ನೋಡಿ ಆ ಭರತ್ ಅನ್ನೋ ಮಗುವಿನ ಮುಂದೆ ಮುಂಚೆ THR ಬ್ಲೂ ಕಲರ್ ಕಾಣ್ತಿತ್ತು. ಈಗ ಏನಾಗಿದೆ, THR ಡಿಸ್ಟ್ರಿಬ್ಯೂಷನ್ ಆದ ನಂತರ ಆ ಬ್ಲೂ ಕಲರ್ ಹೋಗಿ ಬ್ಲರ್ ಆಗಿದೆ, ಅಂದ್ರೆ ಹೈಡ್ ಆಗಿದೆ. ಅಂದ್ರೆ ಈ ಮಂತ್ ಭರತ್ ಅನ್ನೋ ಮಗುವಿಗೆ THR ನ ಕೊಟ್ಟಿದೀವಿ ಅಂತ ಅರ್ಥ. ಆ ಮಗುವಿಗೆ THR 25 ದಿನ ಕೊಟ್ಟಿದೀವಿ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಮಗುವಿನ ಕೆಳಗಡೆ THR ಗಿವನ್ 25 ಡೇಸ್ ಅಂತ ಕಾಣ್ತಾ ಇದೆ ನೋಡಿ. ಅಂದ್ರೆ ಆ ಮಗುವಿಗೆ 25 ದಿನ ನೀವು THR ಕೊಟ್ಟಿದ್ದೀರಿ ಅಂತ ಅಲ್ಲಿ ನಿಮಗೆ ಶೋ ಆಗುತ್ತೆ. ಅದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು ಆ ಮಗುವಿಗೆ ನಾವು ಈ ತಿಂಗಳು 25 ದಿನ THR ಕೊಟ್ಟಿದೀವಿ ಅಂತ ತಿಳ್ಕೋಬಹುದು. ಈ ರೀತಿ ನೀವು ಈ KYC ಮಾಡೋ ಟೈಮಲ್ಲಿ ನಿಮ್ಗೆ ಏನಾದ್ರು ತಾಂತ್ರಿಕ ಸಮಸ್ಯೆಗಳೇನಾದ್ರು ಕಂಡು ಬಂದ್ರೆ ಮಾತ್ರ ನೀವು ಈ KYC ನ ಸ್ಕಿಪ್ ಮಾಡಿ ಈ ತರ ಮಾಡಬೇಕು. ಒಂದ್ ವೇಳೆ ನೀವು ಈ KYC ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ಸಮಸ್ಯೆಗಳು ಇಲ್ಲದಾಗ ನೀವು ಈ KYC ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನೀವು ಈ KYC ಇವತ್ತಲ್ಲ ಮುಂದಿನ ದಿನಗಳಲ್ಲಾದ್ರೂ ನೀವು ಈ KYC ಕಂಪ್ಲೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ KYC ಆದಷ್ಟು ನೀವು ತಾಂತ್ರಿಕ ಸಮಸ್ಯೆ ಇಲ್ಲದಾಗ ಇಮಿಡಿಯೇಟ್ ನೀವು ಒನ್ ಟೈಮ್ ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾರ ನಿಮಗೆ ಈ KYC ಪ್ರಾಬ್ಲಮ್ ಆಗ್ತಿದ್ರೆ ಮಾತ್ರ ನೀವು ಈ ತರ ಸ್ಕಿಪ್ ಮಾಡಿ THR ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗಾಗಿ ಯಾವ್ಯಾವ ಅಂಗನವಾಡಿ ಕಾರ್ಯಕರ್ತೆಯರು ಫೋಟೋ ಕ್ಯಾಪ್ಚರ್ ಮಾಡಿ ಈ KYC ಮಾಡೋ ಟೈಮಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ನೀವು THR ಡಿಸ್ಟ್ರಿಬ್ಯೂಷನ್ ಕೊಡಕ್ಕಾಗಿಲ್ವೋ ಅಂತಹ ಕಾರ್ಯಕರ್ತೆಯರು ಕೂಡಲೇ ಈ KYC ಸ್ಕಿಪ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿದಿನಲ್ಲ ಅದೇ ರೀತಿನ THR ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ KYC ಮಾಡುವಾಗ ಪ್ರತಿದಿನ ಆಧಾರ್ ವೆಬ್ಸೈಟ್ ಬಿಸಿ ಇರೋದ್ರಿಂದ ಆದಷ್ಟು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಬೆಳಗಿನ ಜಾವ ಅಂದ್ರೆ 7 ಗಂಟೆಯಿಂದ 10 ಗಂಟೆ ಒಳಗೆ, ಹಾಗೆ ಸಂಜೆ 3 ರಿಂದ 10 ಗಂಟೆವರೆಗೂ ನಿಮ್ಗೆ ಫ್ರೀ ಇರುತ್ತೆ. ಅಂತ ಟೈಮಲ್ಲಿ ನೀವು ಆದಷ್ಟು ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಈ KYC ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗುತ್ತೆ. ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು.